ಸ್ನೇಹಿತರೆ, ಈಗ ಒಂದು ಸಾಮಾಜಿಕ ಹಾವಳಿ ಬಗ್ಗೆ ನನ್ನ ಅಭಿಪ್ರಾಯಗಳನ್ನ ನಿಮ್ಮ ಜೊತೆ ಹಂಚ್ಕೊಳ್ಳೋದು ಬಯಸ್ತೀನಿ. ಬೀದಿ ನಾಯಿಗಳ ಹಾವಳಿ. ಬೀದಿ ನಾಯಿಗಳ ಹಾವಳಿ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾ ಇದೆ. ನಾನು ಎಲ್ಲ ಪ್ರಾಣಿಗಳ ಪ್ರೇಮಿ ನಾನು. ಯಾಕೆಂದರೆ ನಾನು ಹಳ್ಳಿಗಾಡಿನಿಂದ ಬಂದಿರೋನು. ಒಂದು ಕುಟುಂಬ ಅಂದಾಗ ಅಲ್ಲಿ ಜಾನುವಾರುಗಳಿರ್ತವೆ, ಬೆಕ್ಕುಗಳಿರ್ತವೆ, ನಾಯಿಗಳಿರ್ತವೆ, ಕುರಿ ಕೋಳಿ ಆಡುಗಳು ಹೇಳೋದೇ ಬೇಡ. ಆದರೆ ಇವತ್ತೇನಾಗ್ಬಿಟ್ಟಿದೆ, ಸಿಟಿನಲ್ಲಿ ಇಟ್ ಬಿಕಮ್ಸ್ ಇಂಪರ್ಸನಲ್. ದ ಸ್ಟ್ರೇ ಡಾಗ್ ಮೆನೇಸ್ ಹ್ಯಾಸ್ ಬಿಕಮ್ ವೆರಿ ಸಿವಿಯರ್. ಯಾರೂ ಮಕ್ಕಳನ್ನ ಹೊರಗಡೆ ಕಳಿಸೋಕೆ ಧೈರ್ಯ ಮಾಡ್ತಿಲ್ಲ. ಮತ್ತು ಹೊರಗಡೆ ಹೋಗಿ ಕಾಣದೆ ಹೋದರೆ ಮೊದಲಾಗಿದ್ದರೆ ಆಕ್ಸಿಡೆಂಟ್ ಆಗಿರ್ಬೋದೇನೋ ಅನ್ನೋ ಭಯ ಇತ್ತು. ಇವತ್ತು ಔಟ್ಸ್ಕಟ್ಸಲ್ಲಿ ಆ ಭಯನೇ ಇಲ್ಲ. ಎಲ್ರಿಗೂ, ಏಕೆಂದರೆ ಡ್ರೈವರ್ಗಳು ನೋಡಿಕೊಂಡೇ ಹೋಗ್ತಾರೆ ಮಕ್ಕಳು ಬರ್ತಾರೆ ಅಂತ. ಆದರೆ ಬೀದಿ ನಾಯಿ ಹಾವಳಿ ಹೇಗಾಗ್ಬಿಟ್ಟಿದೆ ಅಂದರೆ ಅದು ಹೇಳೋಕ್ಕಾಗೋದೇ ಇಲ್ಲ. ಪ್ರತಿ ರಸ್ತೆಯಲ್ಲೂ ಆಗ್ಬಿಟ್ಟಿದೆ. ಅದು ಸಿಟಿಗಳಲ್ಲಿ, ನಗರಗಳಲ್ಲಂತೂ ಇದು ಸರ್ವೇ ಸಾಮಾನ್ಯ. ಸಣ್ಣ ಪಟ್ಟಣಗಳಲ್ಲೂ ಇದೆ, ಹಳ್ಳಿಗಳಲ್ಲಿ ಕಡಿಮೆ. ಯಾಕೆಂದರೆ ಅಲ್ಲಿ ಪ್ರತಿ ವ್ಯಕ್ತಿನೂ ಗೊತ್ತಿರ್ತಾನೆ. ಅಲ್ಲೂ ಅಪರಿಚಿತರು ಕಾಣಿಸಿದಾಗ ನಾಯಿಗಳು ಹಚ್ಕೊಂಡು ಹೋಗ್ತಾರೆ. ಇದು ಬೇಕಾ ನಮಗೆ? ಪ್ರಾಣಿ ಪ್ರಿಯರು, ಅನಿಮಲ್ ಕೈಂಡ್ನೆಸ್ ಅಸೋಸಿಯೇಷನ್ ಅವ್ರು ಮಾತಾಡೋ ರೀತಿಗಳು, ಇದು ಎಷ್ಟು ಅವಿವೇಕದಿಂದ ಮಾತನಾಡ್ತಾರೆ, ಅಸಂಗತವಾಗಿ ಮಾತನಾಡ್ತಾರೆ ಅಂದರೆ ಅವ್ರ ಬುದ್ಧಿ ಹೇಳೋಕ್ಕೆ ಸಾಧ್ಯ ಇಲ್ವೇನೋ ಅನಿಸುತ್ತೆ. ಒಂದು 2-3 ಜನ ಹೆಣ್ಮಕ್ಳು ಬಂದಿದ್ದರು. ಅವರೆಲ್ಲರೂ ಈ ಅನಿಮಲ್ ವೆಲ್ಫೇರ್ ಅಸೋಸಿಯೇಷನ್ ಒಬ್ಬರು ಸದಸ್ಯರು, ಇನ್ನಿಬ್ಬರು ಸಹಾನುಭೂತಿ ಅವರಿಗೆ. ಅವರು ಬೀದಿ ನಾಯಿಗಳ ಬಗ್ಗೆ ಹೇಳಿದರು. ನಾನು ಹೇಳಿದೆ, ಬೀದಿ ನಾಯಿಗಳ ಅಗತ್ಯ ಇಲ್ಲ. ನಿಮಗೆ ನಾಯಿಗಳು ಇಷ್ಟ ಆದರೆ ಮನೇಲಿ ಸಾಕ್ಕೊಳ್ಳಿ, ಯಾರು ಬೇಡ ಅಂತಾರೆ ನಿಮಗೆ? ನಮ್ಮನೇಲೂ ನಾಯಿ ಇದೆ, 30 ವರ್ಷದಿಂದಲೂ ಇದೆ. ಅದನ್ನು ಬೀದಿಗೆ ಬಿಟ್ಟಿಲ್ಲ ನಾವು. ಬೀದಿಲಿ ಜನಕ್ಕೆ ಗುಳಿಕು ಅಂತ ಹೇಳಿಲ್ಲ, ಮನೇಲಿ ಇಟ್ಕೊಂಡಿದ್ದೀವಿ. ಅದು ಮನೆ ಮಕ್ಕಳ ಥರ ಇರುತ್ತೆ. ಆದರೆ ಬೀದಿ ನಾಯಿಗಳ ಹಾವಳಿ ನಿಮಗೆ ಗೊತ್ತಿಲ್ವಾ? ಎಷ್ಟು ಮಕ್ಕಳುಗಳು ಎಷ್ಟು ನಗರಗಳಲ್ಲಿ ಸಾಯ್ತಾ ಇದ್ದಾರೆ, ಎಷ್ಟು ಜನ ವೃದ್ಧರು ಸಾಯ್ತಾ ಇದ್ದಾರೆ, ಎಷ್ಟು ಜನ ಹೆಣ್ಮಕ್ಳುಗಳು. ಸಾಮಾನ್ಯವಾಗಿ ಇದು ಕಚ್ಚಿಸ್ಕೊಳ್ಳೋರೆಲ್ಲ 95% ಇವರೇ ಆರ್ಥಿಕವಾಗಿ ದುರ್ಬಲ ವರ್ಗಗಳು. ಎಲ್ಲೋ ಇದಾಗಿರ್ತಾರೆ. ಅವರು ಬಿಲ್ಡಿಂಗ್ನ ಕಾಯ್ತಾ ಇರ್ತಾರೆ, ವಾಚ್ಮನ್ಗಳಾಗಿರ್ತಾರೆ, ಅಥವಾ ಸಣ್ಣ ಪುಟ್ಟ ಕೆಲಸದಲ್ಲಿರ್ತಾರೆ. ಆ ಮಕ್ಕಳ ಕಡೆ ಗಮನ ಹೆಚ್ಚಿಕೊಡೋಕ್ಕಾಗಲ್ಲ. ಬೀದಿಗೆ ಹೋದ ತಕ್ಷಣ ಇವು ಅಟ್ಯಾಕ್ ಮಾಡಿರ್ತಾರೆ. ಒಂದೇ ನಾಯಿ ಇದ್ರೂ ಅದು ನನಗೆ ಗೊತ್ತಿಲ್ಲ. ನಾಯಿಗಳ ವರ್ತನೆ ಬಗ್ಗೆ ಹೆಚ್ಚು ನಾನು ಅಧ್ಯಯನ ಮಾಡಿಲ್ಲ, ಗೊತ್ತಿಲ್ಲ. ಅದು ಗುಂಪಲ್ಲಿದ್ದಾಗಂತೂ ಮಾಡ್ತವೆ, ಮಕ್ಕಳನ್ನ ಸಾಯಿಸಿದ್ದಾರೆ. ಬೇಕಾ ಬೀದಿ ನಾಯಿಗಳು? ನೀವು ಅನಿಮಲ್ ಅಂತ ಹೇಳಿ, ಅನಿಮಲ್ ಲವರ್ಸ್, ಅನಿಮಲ್ ಕೈಂಡ್ನೆಸ್ ಈ ಪದಗಳು ಮಾತಾಡಿಕೊಂಡು ಲಿಬರಲ್ ಥಿಂಕಿಂಗನ್ನು ಪೋಸ್ ಕೊಟ್ಕೊಂಡು ಆ್ಯಂಟಿ ಹ್ಯೂಮನ್ ಆಗ್ತಿಲ್ವಾ? ನಿಮ್ಮ ಇಡೀ ಇದು ಅನಿಮಲ್ ಕೈಂಡ್ನೆಸ್ ಅಸೋಸಿಯೇಷನ್ ಹೇಳೋ ಎಲ್ಲವೂ ಸಹ ಆ್ಯಂಟಿ ಹ್ಯೂಮನ್ ಅನಿಸುತ್ತೆ. ನಂತರ ಬಂದ ಆ 3 ಮಕ್ಕಳಿಗೆ ಕೇಳಿದೆ ನಾನು, ಹೆಣ್ಮಕ್ಳಿಗೆ, ನಿಮ್ಮ ಮನೇಲಿ ಯಾರ್ಯಾರಿದ್ದಾರೆ? ಅಜ್ಜಿ, ತಾತ, ಇವರು, ತಂದೆ, ತಾಯಿ ಹೇಳಿದ್ರು. ಒಬ್ರಿಗೆ ಮಾತ್ರ ಬರೀ ಅಜ್ಜಿ ತಾತ ಇಲ್ಲ. ಎಲ್ಲಿದ್ದಾರೆ? 2 ಫ್ಯಾಮಿಲಿಗಳು ಹೇಳಿದ್ರು, ಅವರು ಓಲ್ಡ್ ಏಜ್ ಹೋಮಲ್ಲಿದ್ದಾರೆ. ಯಾವ್ಯಾವ ನೋಡ್ತೀರಿ? ಸಾಮಾನ್ಯವಾಗಿ 1 ತಿಂಗ್ಳಿಗೆ 1 ಸರಿ ಹೋಗ್ತೀವಿ. ಯಾಕೆ ನಿಮ್ಮ ಮನೇಲಿ ಇಟ್ಕೊಳಕ್ಕಾಗಲಿಲ್ಲ ಅವ್ರನ್ನ? ಇಲ್ಲ, ಅವರಿಗೆ ಹೇಳ್ಕೊಳಕ್ಕೆ ಗೊತ್ತಾಗುತ್ತೆ, ಮನೇಲಿ ಅನೇಕ ಕಾರಣಕ್ಕೆ ಅವ್ರ ಡಿಸ್ಟರ್ಬೆನ್ಸ್ ಆಗುತ್ತೆ, ಅದಕ್ಕೆ ಅವರ ಸ್ವಾತಂತ್ರ್ಯ, ಅವರ ಆಯ್ಕೆ ಅಲ್ಲಿಟ್ಟಿದ್ದೀವಿ. ಆದರೆ ಮೂಕ ಪ್ರಾಣಿ ಹೇಳ್ಕೊಳ್ಳುತ್ತಾ? ಇದು ಎಷ್ಟು ವೈಭವೀಕರಿಸಿ ಮಾತನಾಡ್ತಾರೆ, ಗ್ಲೋರಿಫೈ ಮಾತನಾಡ್ತಾರೆ ಅಂದರೆ ಯಾವ ರೀತಿ ಬುದ್ಧಿ ಹೇಳೋದು? ಅವು ಮೂಕ ಪ್ರಾಣಿಗಳು. ಆದರೆ ಮನುಷ್ಯ ಮೂಕ ಪ್ರಾಣಿ ಅಲ್ಲದ ಮನುಷ್ಯ, ಭಾಷೆಯನ್ನು ಕಲ್ತ್ಕೊಂಡಿರೋ ಮನುಷ್ಯ ತನ್ನ ನೋವನ್ನು ದಾಖಲಿಸ್ತಾನೆ, ಮತ್ತು ತನ್ನ ನೋವನ್ನು ತನ್ನ ಮನಸ್ಸಿನೊಳಗೂ ದಾಖಲಿಸ್ತಾನೆ. ಆ ಮನಸ್ಸು ಅವನ ಸಾಯೋವರೆಗೂ ಕಾಡ್ತಾ ಇರುತ್ತೆ. ಅದನ್ನೇ ಅಪ್ರಜ್ಞೆ, ಸುಪ್ತ ಪ್ರಜ್ಞೆ ಅಂತ ಹೇಳೋದು. ನಾಯಿ ಬೆಳಿಗ್ಗೆ ಹೊತ್ತು ನನಗೆ ಊಟ ಇಲ್ಲ, ನನಗೆ ತೊಂದರೆ ಆಯಿತು, ಯಾರೋ ನನಗೆ ಹಿಂಸೆ ಕೊಟ್ಟರು ಅಂತ ಮಾರನೇ ದಿನ ಹೇಳಲ್ಲ, ಸಹಜವಾಗಿರುತ್ತೆ. ಆದರೆ ಇವರು ಸಹಜವಾಗಿರೋಕ್ಕಾಗಲ್ಲ. ನಾಯಿಗೆ ಮಕ್ಕಳನ್ನ ಕಳ್ಕೊಂಡು ಹೋದವರು ಎಷ್ಟು ವರ್ಷ ಅದನ್ನು ಮರೆಯೋಕ್ಕೆ ಸಾಧ್ಯ? ಅವ್ರು ಬೆಳೆಸಿರೋ ಪುಟ್ಟ ಮಗು, 5-6 ವರ್ಷದ ಮಗು, 3 ವರ್ಷದ ಮಗು ತಿಂದುಬಿಡ್ತು ನಾಯಿ, ಸಾಯಿಸ್ಬಿಡ್ತು ನಾಯಿ ಅಂದಾಗ ಬದುಕಿರೋವರೆಗೂ ಆ ಸಂಕಟ ಮರೆಯೋಕ್ಕಾಗತ್ತಾ? ಅದನ್ನು ನಾಯಿ ದಾಖಲೆ ಪಡಿಸ್ತದಲ್ಲ ಮನುಷ್ಯ. ಅದೇ ನಾವು ಭಿನ್ನವಾಗಿರೋದು. ಮೂಕ ಪ್ರಾಣಿಗಳಿಗೆ ಇದಾಗಿರಿ ಅಂತ ನೀವು ಹೇಳ್ತೀರಿ, ಓಕೆ, ರೈಟ್. ಆದರೆ ಒಂದು ಸಣ್ಣ ವಿಷಯ ಕೇಳ್ತೀನಿ, ಅವ್ರನ್ನ ಕೇಳಿದ್ದೀನಿ, ನಿಮಗೂ ಹೇಳ್ತಿದ್ದೀನಿ, ಮತ್ತು ಈ ಸಂತಾನ ಹರಣ ಮಾಡಬೇಡಿ ಅಂತ ಗಲಾಟೆ ಮಾಡ್ತಾರಲ್ಲ, ಅವ್ರನ್ನ ನೀವು ಕೇಳಿ. ಯಾಕೆ? ಸೊಳ್ಳೆ ಮೂಕ ಪ್ರಾಣಿ ಅಲ್ವಾ, ಸೊಳ್ಳೆ ಮಾತನಾಡುತ್ತಾ? ಅದನ್ನು ಕೊಲ್ಲೋದಕ್ಕೆ ಎಷ್ಟು ಕೆಮಿಕಲ್ಗಳನ್ನ ನಾವು ಬಳಸ್ತೀವಿ, ಅದು ಸ್ಟಾಪ್ ಮಾಡಿಸಿದ್ದೀರಾ? ಜಿರಳೆ ಏನು ಮಾಡಿದೆ? ತನ್ನ ಪಾಡು ತಾನಿರುತ್ತೆ, ಅದನ್ನು ಬಿಟ್ಟಿದ್ದೀವ? ಇಲಿಗಳನ್ನ ಬಿಟ್ಟಿದ್ದೀವ? ಹಲ್ಲಿಗಳನ್ನ ಬಿಟ್ಟಿದ್ದೀವ? ತಿಗಣೆಗಳನ್ನ ಬಿಟ್ಟಿದ್ದೀವ? ಎಲ್ಲಿ ಬಿಟ್ಟಿದ್ದೀವಿ ನಾವು? ಅದ್ರ ಬಗ್ಗೆ ಮಾತಾಡ್ತಿದ್ದೀರ ನೀವು?
ಹಾಗೆಯೇ ಕುರಿ, ಕೋಳಿ, ಇವು ಮೇಕೆಗಳು ಒಂದು ದಿನಕ್ಕೆ ಎಷ್ಟು ಹೋಗ್ತವೆ ಆಹಾರಕ್ಕಾಗಿ ನೀವು ಮಾತನಾಡ್ತೀರಾ? ಅವು ಮೂಕ ಪ್ರಾಣಿಗಳಲ್ವಾ? ಯಾಕೆ ಮೂಕ ಪ್ರಾಣಿಗಳಲ್ಲಿ ಬೀದಿ ನಾಯಿಗಳನ್ನ ಇಟ್ಕೊಂಡಿದ್ದೀರಿ ನೀವು? ಬೀದಿ ನಾಯಿ ಅವ್ರ ಜೊತೆ ನಾನು ಮಾತಾಡಿದಾಗ ಒಂದು ಹಂತದಲ್ಲಿ ಸ್ಮೂತಾಗಿ ಹೇಳಿದೆ, ಹೇಳಿದೆ, ಕಡೆಗೆ ಅವ್ರಿಗೆ ಅರ್ಥ ಮಾಡ್ಕೊಂಡ್ರು. ನಾನು ಹೇಳಿದೆ, ನೀವು ಯಾವತ್ತಾದರೂ ಒಂದು ದಿನ ನೀವು 3 ಜನ ಕೂತ್ಕೊಂಡು ಬೀದಿ ಮಕ್ಕಳ ಬಗ್ಗೆ ಮಾತನಾಡಿದ್ದೀರಾ? ಪ್ರತಿ ಸರ್ಕಲ್ನಲ್ಲಿ ಯಾರೋ ಹೆಂಗಸು ಒಂದು ಮಗು ತೊಗೊಂಬರುತ್ತೆ, ಅದು ಹೆಚ್ಚು ಕಮ್ಮಿ 7-8 ತಿಂಗಳಿಂದ ಹಿಡಿದು 1.5 ವರ್ಷ ಆಮೇಲೆ ಸೊತ್ತೋಗುತ್ತೆ. ಅದನ್ನು ಬಾಡಿಗೆಗೆ ತೊಗೊಂಬಂದಿರ್ತಾರೆ ಅಥವಾ 5,000 ಕೊಟ್ಟು ಕೊಂಡ್ಕೊಂಡಿರ್ತಾರೆ. ಆ ಮಕ್ಕಳು ನಿಮ್ಮ ಕಣ್ಣಿಗೆ ಕಾಣಿಸಿಲ್ವಾ? ಅವ್ಯಾರದು? ಅವ್ರಿಗೋಸ್ಕರ ಆ ದಯಾ ಸಂಘಗಳು, ಅಲ್ಲೂ NGOಗಳಿದ್ದಾವೆ. ಆದರೆ ನೀವು ಎಲ್ಲ ಸೇರಿದ್ದೀರಾ, ಈ ಪ್ರಾಣಿ ಪ್ರಿಯರು, ಪ್ರಾಣಿ ದಯಾ ಸಂಘದವರು, ಮಕ್ಕಳ ಬಗ್ಗೆ ನೋಡಿದ್ದೀರಾ? ಹಾಗೆಯೇ ಈ ಬೀದಿಗಳು ಇರೋದು, ನಾನು ನಿಮ್ಮನ್ನು ಒಂದು ಕೇಳ್ತೀನಿ, ಬೀದಿಗಳಿರೋದು ಮನುಷ್ಯ ಮತ್ತು ಮಕ್ಕಳು ಓಡಾಡೋದಕ್ಕೋ? ರಸ್ತೆಗಳಿರೋದು ನಾಯಿ ಓಡಾಡೋದಕ್ಕೋ? ರಸ್ತೆಗಳನ್ನ ನಿರ್ಮಿಸಿದ್ಯಾರು? ಮನುಷ್ಯ. ಯಾವ ಕಾರಣಕ್ಕೆ ನಿರ್ಮಿಸಿದ? ನಾಯಿ ಓಡಾಡ್ಲಿ ಅಂತ ನಿರ್ಮಿಸಿದ್ನ? ಮೂಕ ಪ್ರಾಣಿ ಓಡಾಡ್ಲಿ ಅಂತ ನಿರ್ಮಿಸಿದ್ನ? ಅದೇ ಜಾಗದಲ್ಲಿ ಅದು ಚಿರತೆ ಬಂದ್ಬಿಟ್ರೆ ನೀವು ಎಸ್ ಅಂತೀರಾ? ಹಾವುಗಳು ಓಡಾಡ್ತಾ ಇದ್ರೆ, ವಿಷಪೂರಿತ ಹಾವುಗಳು ಓಡಾಡ್ತಾ ಇದ್ರೆ ಹಾವು ಕೂಡ ಮೂಕ ಪ್ರಾಣಿ ಬಿಟ್ಬಿಡಿ ಅಂತೀರಾ? ಏನು ನಾನ್ಸೆನ್ಸ್ ಇದು? ಎಷ್ಟು ಭಯ ಹುಟ್ಟಿಸ್ತಾ ಇದೆ ಇದು? ಮಕ್ಕಳನ್ನ ಹೊರಗಡೆ ಕಳ್ಸಕ್ಕೆ ತಾಯಿ ತಂದೆ ಮಕ್ಕಳು ಕಳ್ಸೋದ್ರಲ್ಲಿ ತಾಯಿ ಮಕ್ಕಳನ್ನ ಹೇಳ್ಕೊಂಡೋಗಿ ಕಷ್ಟಪಡ್ತಿದ್ದಾರೆ, ಭಯ ಬೀಳ್ತಿದ್ದಾರೆ, ಭೀತಿಗೊಳ್ತಿದ್ದಾರೆ. ಗಂಡ ಹೆಂಡತಿ ವಾಕ್ ಮಾಡೋಕ್ಕೆ ಭಯ ಬೀಳ್ತಾರೆ. ಈಸ್ ಇಟ್ ನೆಸೆಸರಿ? ಒಂದು ಬೀದಿ ಅಂದ್ರೇನು? ಒಂದು ರಸ್ತೆ ಅಂದ್ರೇನು? ಆ ಮಗು ನನ್ನ ಬೀದಿ, ನನ್ನ ರಸ್ತೆ, ಬನ್ನಿ ಅಂತ ಗುಂಪು ಕಟ್ಕೊಂಡು ಓಡಾಡ್ಬೇಕಲ್ವಾ? ನಾವೆಲ್ಲ ಓಡಾಡಿದ್ದೀವಲ್ವ? ನಮ್ಮ ಬೀದಿ ಇದು, ನಮ್ಮ ರಸ್ತೆ ಇದು. ಆ ರಸ್ತೆ ಎಂಜಾಯ್ ಮಾಡೋಕ್ಕಾಗ್ತಾ ಇಲ್ಲ. ಕಾರಣ ಏನಂದರೆ ಎಲ್ಲ ರಸ್ತೆಗಳು ಬೀದಿ ನಾಯಿಗಳ ರಸ್ತೆ ಆಗಿಬಿಟ್ಟಿದೆ. ಬೋರ್ಡ್ ಹಾಕಿಸ್ಬಿಡಿ ನೀವೆಲ್ಲ ಸೇರಿ, ಈ ರಸ್ತೆ ಮಕ್ಕಳ ಓಡಾಟಕ್ಕಲ್ಲ, ಬೀದಿ ನಾಯಿಗಳಿಗೆ ಮಾತ್ರ ಮೀಸಲು ಅಂತ ಎಲ್ಲ ರಸ್ತೆಗಳು ಹಾಕ್ಸ್ಬಿಡಿ. ಯಾಕೆಂದರೆ ನಾನು ಕೇಳಿದೆ, ಕೆಲವು ಕಾರ್ಪೊರೇಷನಲ್ಲಿ ಕೆಲಸ ಮಾಡೋರನ್ನ ಕೇಳಿದಾಗ ಯಾವ್ಯಾವ ಬೀದಿನಲ್ಲಿ ಹೆಚ್ಚಿಗೆ ಸಮಸ್ಯೆ ಇದೆ ಅಂದರೆ, ಸರ್ ಆಲ್ಮೋಸ್ಟ್ ಎಲ್ಲ ಬೀದಿಲೂ ಇದೆ, ಹೈವೇಗಳಲ್ಲಿ ಬಿಟ್ಟು. ಯಾಕೆಂದರೆ ವೆಹಿಕಲ್ಸ್ ಭಾಳ ಫಾಸ್ಟಾಗಿ ಓಡಾಡ್ತದೆ, ಭಯ ಅವಕ್ಕೆ, ಇಲ್ಲದ್ರೆ ಅಲ್ಲೂ ಬಂದ್ಬಿಡ್ತಿದ್ದು. ಹೈವೇ ಪಕ್ಕದ ರೋಡಲ್ಲೂ ಇರ್ತವೆ. ಮಟನ್ ಹೆಚ್ಚಿಗೆ ಇರೋ ಜಾಗಗಳಲ್ಲಿ, ಶಿವಾಜಿನಗರ ಇಂಥ ಕಡೆ ಕೇಳಲೇಬೇಡಿ. ಮೆಜೆಸ್ಟಿಕಲ್ಲಿ ಅಷ್ಟಿಷ್ಟಿಲ್ಲ. ರಾತ್ರಿ ಹೊತ್ತು ಒಬ್ಬರು ಅಥವಾ 2-3 ಜನ ಕೂಡ ಓಡಾಡೋಕ್ಕಾಗಲ್ಲ. 100 ನಾಯಿಗಳು ಮುತ್ಕೊಂಡ್ಬಿಡ್ತವೆ. ಇದು ಬೇಕಾ? ಭೂತಾನ್ ಅಂತ ದೇಶ 2 ವರ್ಷದಲ್ಲಿ ಪ್ರತಿಯೊಂದು ಬೀದಿ ನಾಯಿಗೆ ಸಂತಾನ ಹರಣ ಆದರೆ ಅದೇ ರೀತಿ ಇಂಡಿಯಾದಲ್ಲಿ ಸಂತಾನ ಹರಣ ಮಾಡಬೇಕು ಅಂದರೆ 5 ಕೋಟಿಗೂ ಹೆಚ್ಚಿಗೆ ನಾಯಿಗಳಿದ್ದಾವೆ. ಇದನ್ನು ಕೇವಲ ಕಾರ್ಪೊರೇಷನ್, ಪುರಸಭೆಗಳು ಮಾತ್ರ ಮಾಡೋಕ್ಕಾಗಲ್ಲ. ಪೊಲೀಸಿಂದ ಹಿಡಿದು ಜನರು ಎಲ್ಲ ಒಟ್ಟಾಗಬೇಕು. ಆ ಸಂತಾನ ಹರಣ ಇವತ್ತು ಎಲ್ಲ ನಾಯಿಗಳು 5 ಕೋಟಿ ನಾಯಿ ಇದೆ, 5 ಕೋಟಿ ಮೇಲಿದೆ ಅಂತಾರೆ, ಇನ್ನೂ ಹೆಚ್ಚಿದೆ ಅಂತಾರೆ. 5 ಕೋಟಿಲಿ ಅರ್ಧಕ್ಕರ್ಧ ಹೆಣ್ಣು ನಾಯಿಗಳನ್ನ ಸಂತಾನ ಹರಣ ಮಾಡಿದರೆ, ನಾಯಿಗಳಿಂದ ಮುಕ್ತಿ ಆಗಬೇಕಾದ್ರೆ ಆಗಲೂ 20 ವರ್ಷ ಬೇಕಾಗುತ್ತೆ. 20 ವರ್ಷ ಇರ್ತವೆ. ಸಂತಾನ ಹರಣ ಮಾಡಲಿಲ್ಲ ಈ 5 ಕೋಟಿ ನಾಯಿಗಳು 20 ವರ್ಷದಲ್ಲಿ 50 ಕೋಟಿ ದಾಟ್ಬಿಟ್ಟಿರ್ತವೆ. ಆಗ ಯಾವ ಕ್ಯಾನ್ಸರು, ಯಾವ ಕರೋನಾ ಕೂಡ ಮುಖ್ಯ ಆಗಲ್ಲ, ಬರೀ ಬೀದಿ ನಾಯಿ ಸಮಸ್ಯೆ ಮುಖ್ಯ ಆಗತ್ತೆ. ಇದು ಬೇಕಾ? ಯಾಕೆ ಎಲ್ಲದಕ್ಕೂ ನಮ್ಮ ಸರ್ಕಾರಗಳು ತಾವೇ ರಸ್ತೆ ಮಾಡೋದೇನು, ಇದು ಮಾಡೋದೇನು, ಬಿಲ್ಡಿಂಗ್ ಕಟ್ಸೋದೇನು, ಡಿಮಾನಿಟೈಸೇಷನ್ ಮಾಡೋದೇನು, ಯಾಕೆ ಎಲ್ಲದಕ್ಕೂ ಸುಪ್ರೀಂ ಕೋರ್ಟ್ ಹೇಳಬೇಕು? ಯಾಕೆ ಹೇಳಬೇಕು? ಒಂದು ಸರ್ಕಾರ ಒಂದು ದೃಢ ನಿರ್ಧಾರ ತಗೊಳ್ಳೋದಲ್ವಾ? ಬೀದಿ ನಾಯಿಗಳನ್ನ ಎಷ್ಟು ಯುರೋಪಿಯನ್ ದೇಶಗಳಲ್ಲಿ ಜೀವಕ್ಕೆ ಬೆಲೆ ಇಲ್ವಾ? ಮನುಷ್ಯ ಜೀವಕ್ಕೆ ಬೆಲೆ ಇರೋದಕ್ಕೋಸ್ಕರನೇ ನಾಯಿಗಳ ಸಂತತಿನ ನಾಶ ಮಾಡಿದ್ದಾರೆ ಅವರು. ಮನುಷ್ಯರ ಬಗ್ಗೆ ಇದೆ, ನಾವೇನು ನಾಯಿಗಳ ವಿರುದ್ಧ ಅಲ್ಲ. ಇರಲಿ, ಮನೆಗಳಲ್ಲಿ ಇರಲಿ, ಬೆಕ್ಕುಗಳಿದ್ದಾವೆ, ನಾವು ಮಾತನಾಡ್ತಿದ್ದೀವ? ಗುಬ್ಬಚ್ಚಿ ಬಗ್ಗೆ ಮಾತನಾಡ್ತೀವ? ಹದ್ದುಗಳ ಬಗ್ಗೆ ಮಾತನಾಡ್ತಿದ್ದೀವ? ಆದರೆ ನಾಯಿ ಆಗೋದಿಲ್ಲ. ಈ ನಾಯಿ ಸಮಸ್ಯೆ ದಿನ ಉಲ್ಬಣ ಆಗ್ತಿದೆ. ಸಂತಾನ ಹರಣವನ್ನಂತೂ ಯುದ್ಧೋಪಾದಿಯಲ್ಲಿ ತಗೋಬೇಕು, ಅದನ್ನು ನಾಶ ಮಾಡಬೇಕು. ಹಾಗೆಯೇ ಈ ನಾಯಿ ಪ್ರಿಯರು, ಪ್ರಾಣಿ ದಯಾ ಸಂಘದವರು, ಇವ್ರ ಬಗ್ಗೆ ಭಾಳ ಕೆಟ್ಟ ಇದಿದೆ. ಅದೆಷ್ಟು ಸತ್ಯ ಸುಳ್ಳು ಗೊತ್ತಿಲ್ಲ. ನಾಯಿಗಳಿಗೆ ಬಿಸ್ಕೆಟ್ ಹಾಕಿ ಫೋಟೋ ತೆಗೆಸ್ಕೊಳ್ಳೋರು, ವಿಡಿಯೋ ಮಾಡಿ ಹಾಕೋರು ಇದಾರಂತೆ. ಏನು ನಾನ್ಸೆನ್ಸ್? ನೀವು ನಿಮ್ಮ ಮನೇಲಿರೋ ಮಕ್ಕಳು ಅಥವಾ ಕಡೆ ಬೀದಿಲೊಂದು ಬಡ ಮಕ್ಕಳು ಎಲ್ಲ ಬೀದಿಲೂ ಸಿಗಲ್ವಾ ನಿಮಗೆ? ಸ್ಲಮ್ಗೋದ್ರೆ ಸಿಗಲ್ವಾ? ರಸ್ತೆಗಳಲ್ಲಿ ಸಿಗಲ್ವಾ? ಯಾಕೆ ಅವ್ರ ಬಗ್ಗೆ ನೀವು ಕರುಣೆ ತೋರಿಸ್ತಿಲ್ಲ ನೀವು? ಮೂಕ ಪ್ರಾಣಿಗಳು ಕೊಟ್ಟರೆ ಸ್ವರ್ಗಕ್ಕೆ ಹೋಗ್ಬಿಡ್ತೀರ ನೀವು ಮೂಕ ಪ್ರಾಣಿಗಳನ್ನ ಪ್ರೀತಿಸ್ತಾ ಇಲ್ಲ. ಇದು ಸುಳ್ಳು. ಜನಕ್ಕೆ ನಾಟಕ ಆಡ್ತಿದ್ದೀರಿ, ಮುಖವಾಡ ಧರಿಸಿದ್ದೀರಿ. ಯು ಡೋಂಟ್ ಲೈಕ್ ಹ್ಯೂಮನ್ಸ್, ಯು ಆರ್ ಆ್ಯಂಟಿ ಹ್ಯೂಮನ್ಸ್. ಮಕ್ಳು ಕಂಡ್ರೆ ಅಥವಾ ಜನಗಳು ಕಂಡ್ರೆ ನಿಮಗೆ ಅಸಹನೆ. ಆ ಅಸಹನೆಯನ್ನು ಈ ರೀತಿ ಬೀದಿ ನಾಯಿಗಳನ್ನ ಪೋಷಿಸೋದ್ರ ಮೂಲಕ, ಅವರು ಅದ್ರ ವಿರುದ್ಧ ಹೋಗಬೇಡಿ ಅಂತ ಹೇಳೋದ್ರ ಮೂಲಕ ನಿಮ್ಮ ಅಸಹನೆಯನ್ನು ವ್ಯಕ್ತಪಡಿಸ್ತಿದ್ದೀರಿ. ಅಟ್ ದ ಸೇಮ್ ಟೈಮ್ ಇಡೀ ವಿಶ್ವದಲ್ಲಿ 36%
ರೇಬೀಸ್ಗೆ ಬಲಿಯಾಗೋರು ಇಂಡಿಯಾದವರು. ರೇಬೀಸ್ ವ್ಯಾಕ್ಸಿನ್ ಅನ್ನೋದೇ ದೊಡ್ಡ ಹ್ಯೂಜ್ ಬಿಸ್ನೆಸ್. ಮತ್ತು ಹೋದಾಗ ಮಕ್ಕಳು ಅದು ಕಟ್ಟಿಸ್ಕೊಂಡು ಪರ್ಚಿಸ್ಕೊಂಡು ಹೋದಾಗ ಕೇವಲ ರೇಬೀಸ್ ವ್ಯಾಕ್ಸಿನ್ ಕೊಡೋದಿಲ್ಲ, ಬೇರೆ ಬೇರೆ ಟ್ರೀಟ್ಮೆಂಟ್ ಇರುತ್ತೆ. ಎಲ್ಲ ಅದರ ಪರ ಇರೋ ಎಲ್ಲರ ಬಗ್ಗೆ ನಾನು ಹೇಳೋದಿಲ್ಲ, ಅಪವಾದ ಹೊರಿಸೋದಿಲ್ಲ. ಆದರೆ ಬಹಳಷ್ಟು ಮುಂಚೂಣಿಯಲ್ಲಿ ಇರೋ ಜನಗಳ ಬಗ್ಗೆ ಹೇಳ್ತಿರೋದು. ದೇ ಆರ್ ಆಲ್ ಕನೆಕ್ಟೆಡ್ ಟು ದ ವ್ಯಾಕ್ಸಿನ್ ಮ್ಯಾನುಫ್ಯಾಕ್ಚರರ್ಸ್. ಎಲ್ಲ ಕಡೆ ಹೋಗ್ತಾರೆ ದುಡ್ಡು ಕಲೆಕ್ಟ್ ಮಾಡೋಕ್ಕೆ. ಇವರು ಪ್ರಾಣಿ ದಯಾ ಸಂಘದ ಹೆಸರಿನಲ್ಲಿ ಪ್ರಾಣಿ ದಯ ಕಲೆಕ್ಟ್ ಮಾಡ್ತಾರೆ. ಸಾಮಾನ್ಯವಾಗಿ ಇವರಿಗೆ ಎಲ್ಲ ಮೆಡಿಕಲ್ ಸ್ಟೋರ್ಗಳು, ಆಸ್ಪತ್ರೆಗಳು ಇವರೆಲ್ಲ ಕೊಡ್ತಾರೆ. ಇದು ನಿಜಾನ ಸುಳ್ಳ? ದಯವಿಟ್ಟು ಇದನ್ನು ಭಾಳ ಗಂಭೀರವಾಗಿ ತಗೊಳ್ಳಿ. ಮತ್ತು ಯಾರೇ ಆದರೂ ಪ್ರಾಣಿಗಳ ವಿರುದ್ಧ ಮಾತನಾಡಿದ್ರೆ ಜಗಳಕ್ಕೆ ಬೀಳ್ತಾರೆ. ಬನ್ನಿ ಜಗಳಕ್ಕೆ ನಾನು ರೆಡಿ ಇದ್ದೀನಿ. ಅದೇನೇನು ವಾದಗಳು ಮಾಡ್ತಿರೋ ಮಾಡಿ, ಎಷ್ಟು ಜನ ಬರ್ತಿರೋ ಬನ್ನಿ, ನಾನು ಮಾತನಾಡ್ತೀನಿ. ನೀವು ಫಸ್ಟು ಇರೋದು ಈ ರಸ್ತೆಗಳಿರೋದು ಮನುಷ್ಯರಿಗೆ ಪ್ರಾಣಿಗಳಿಗೆ ಅದು ನಿರ್ಧಾರ ಆಗಬೇಕು. ಪ್ರಾಣಿಗೋಸ್ಕರ ನಾವು ರಸ್ತೆನ ಅಷ್ಟು ಕಷ್ಟಪಟ್ಟು ನಿರ್ಮಿಸಿದಾರ? ಈ ಒಂದು ಕಾಮನ್ ಸೆನ್ಸ್ ಅರ್ಥ ಆಗಬೇಕು. ಮತ್ತು ಮಕ್ಕಳಿಗಿಂತಲೂ ನಾಯಿ ಪ್ರಿಯರು ಅಂತ ಹೇಳೋರಿಗೆ ನಾನು ಹೇಳೋದು ಒಂದೇ, ತೊಗೊಂಡೋಗಿ 1 ಎಕರೆನೋ 2 ಎಕರೆನೋ ಜಾಗ ತೊಗೊಳ್ಳಿ, ಅಲ್ಲ 100 ನಾಯಿ ಸಾಕ್ಕೊಳ್ಳಿ, ಬಿಟ್ಬಿಡಿ. ಮಕ್ಕಳ ಸಹವಾಸ, ಮನುಷ್ಯ ಸಹವಾಸ ಬಿಟ್ಬಿಡಿ. ಯಾಕೆಂದರೆ ಮೂಕ ಪ್ರಾಣಿಗಳು ಭಾಳ ಒಳ್ಳೆಯದು. ಭಾಳ ಜನ ಹೇಳ್ತಾರೆ ಮೂಕ ಪ್ರಾಣಿಗಳು ಭಾಳ ಪಾಸಿಟಿವ್. ಬಟ್ ಮನುಷ್ಯ ಮೂಕ ಪ್ರಾಣಿ ಥರ ಇರೋಕ್ಕಾಗಲ್ಲ. ಹಿ ಈಸ್ ಎ ಸಮ್ ಟೋಟಲ್ ಆಫ್ ಆಲ್ ನೆಗೆಟಿವ್ ಆ್ಯಂಡ್ ಪಾಸಿಟಿವ್ ಫೀಲಿಂಗ್ಸ್ ಆ್ಯಂಡ್ ಫ್ಯಾಕ್ಟರ್ಸ್. ಅದಕ್ಕೆ ಮನುಷ್ಯ ಬೇರೆ ಪ್ರಾಣಿಗಳು ವಿಶಿಷ್ಟ ಅಂತ ಹೇಳಲ್ಲ, ಆದರೆ 100ಕ್ಕೆ 100ರಷ್ಟು ಭಿನ್ನ. ಬಿಕಾಸ್ ಆಫ್ ಲ್ಯಾಂಗ್ವೇಜ್. ಅವನ ಒಳಗಡೆಯ ಲ್ಯಾಂಗ್ವೇಜ್ ಆಂತರ್ಯದಲ್ಲಿ ಅದು ಎಲ್ಲ ಬಗೆಯ ಭಾವನೆಗಳನ್ನು ಹುಟ್ಟಿಸುತ್ತೆ. ಹಸಿವಿನ ಬಗ್ಗೆ ಮರುಗುತ್ತೆ. ಮತ್ತು ತಾಯಿ ತಂದೆ ಬದುಕಿರೋವರೆಗೂ ಆ ಮಕ್ಕಳು ಹೆಚ್ಚು ಕಮ್ಮಿ ಆಗಿಬಿಟ್ರೆ ಆ ಸಂಕಟದಿಂದ ಹೊರಗಡೆ ಬರೋಕ್ಕಾಗಲ್ಲ. ಇದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಸಂತಾನ ಹರಣವನ್ನಂತೂ ಬಹಳ ವೇಗವಾಗಿ ಸರ್ಕಾರಗಳು ತಗೋಬೇಕು. ಕೋರ್ಟ್ನ ಕಾಯೋದಲ್ಲ, ಪುರಸಭೆಗಳಿಗೆ ಹಣ ಕೊಡಬೇಕು, ಪೊಲೀಸರನ್ನ ಬಳಸ್ಕೋಬೇಕು. ಮತ್ತು ಯಾರ್ಯಾರು ಮನುಷ್ಯ ಪ್ರೀತಿಯನ್ನು ಇಟ್ಕೊಂಡಿದ್ದಾರೋ, ಯಾಕೆಂದರೆ ಪ್ರಾಣಿ ಪ್ರೀತಿ ಇಟ್ಕೊಂಡಿರೋ 100ರಷ್ಟು ಮನುಷ್ಯ ಪ್ರೀತಿ ಇಟ್ಕೊಂಡಿರೋ ಜನಗಳಿದ್ದಾರೆ, ಅವ್ರನ್ನೆಲ್ಲ ಬಳಸಿ ಈ ಹಾವಳಿಯಿಂದ ಮನುಷ್ಯ ಅನ್ನುವ ಪ್ರಾಣಿಯನ್ನು ಮುಕ್ತಗೊಳಿಸಬೇಕು. ನಮಸ್ಕಾರ.